ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಭದ್ರುಗ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಇವರಿಂದ ರೈತ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ ರೈತರಿಗಾಗಿ ಹೋರಾಟ ಮಾಡಿದ ರಾಜ್ಯಾಧ್ಯಕ್ಷರು ಚಿನ್ನಪ್ಪ ಪೂಜಾರಿ, ಶಶಿಕಾಂತ ಗುರೂಜಿ, ಶ್ರೀಶೈಲ ಅಂಗಡಿ, ಮಾಜಿ ಶಾಸಕರು ಆದ ಮೋಹನ ಶಾ, ಮಹಾರಾಷ್ಟ್ರ ರೈತ ಸಂಘದ ಮುಖಂಡರು ಆದ ರಾಜು ಶೆಟ್ಟಿ, ಶೀತಲ ಪಾಟೀಲ್, ಸುರೇಶ್ ಕುಸನಾಳಿ ಮತ್ತು ಇನ್ನೂ ಮುಂತಾದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಮೊದಲಿಗೆ ಮಹಾವೀರ ಸರ್ಕಲ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಎಂಬ ನಾಮಫಲಕವನ್ನು ಉದ್ಘಾಟನೆ ಮಾಡಿದರು. ಹಾಗೂ ವೇದಿಕೆ ಮೇಲೆ ಆಗಮಿಸಿದಂತಹ ಗಣ್ಯಮಾನ್ಯರಿಗೆ ರೈತರಿಗೂ ಹಸಿರು ಶಾಲು ಹೊದಿಸಿ ಸತ್ಕಾರ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕನ ನೆನೆದು ಮೌನಾಚರಣೆ ಕೂಡ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಶೈಲ ಅಂಗಡಿಯವರು, ಗುರ್ಲಾಪುರದಲ್ಲಿ ರೈತರ ಹೋರಾಟಕ್ಕಾಗಿ ಬೆನ್ನೆಲುಬಾಗಿ ನಿಂತದ್ದು ಚಿನ್ನಪ್ಪ ಪೂಜಾರಿ, ಶಶಿಕಾಂತ ಗುರೂಜಿ ಈ ಜೋಡೆತ್ತುಗಳು ಅಂತ ಹೇಳಿದ್ರು. ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದು ಆಯಿತು, ಇನ್ನು ಪ್ರತಿಯೊಂದು ಹೋರಾಟ ಬೇಕಾಗಿದೆ ಅಂತ ಹೇಳಿದ್ರು. ಮಾಜಿ ಶಾಸಕರು ಆದಂತಹ ಶ್ರೀ ಮೋಹನ ಶಾ ಅವರು ಮಾತನಾಡಿ, ನಾನು ರೈತರಿಂದ ಶಾಸಕನಾಗಿದ್ದೇನೆ, ಅದಕ್ಕಾಗಿ ನನ್ನ ಬೆಂಬಲ ರೈತರಿಗಾಗಿ ಸದಾಕಾಲ ಇರುತ್ತೆ ಅಂತ ಹೇಳಿದ್ರು. ತೂಕದ ಸೇತುವೆಯನ್ನ ನಿರ್ಮಿಸಲು 2 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಚಿನ್ನಪ್ಪ ಪೂಜಾರಿ ಅವರು ತಮ್ಮ ಭಾಷಣದಲ್ಲಿ ಸಕ್ಕರೆ ಕಾರ್ಖಾನೆಯವರು ಅವರು ಉದ್ಧಾರ ಆಗಲಿಕ್ಕೆ ಮಾತ್ರ ಕಾರ್ಖಾನೆಯನ್ನ ಕಟ್ಟಿದ್ದಾರೆ ಹೊರತು ರೈತರನ್ನ ಉದ್ಧಾರ ಮಾಡಲು ಅಲ್ಲ. ದೇಶದಲ್ಲಿ ಅತಿ ಹೆಚ್ಚು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ರೈತರು. ಇನ್ನು ಮುಂದಾದ್ರೂ ನೀವು ಒಗ್ಗಟ್ಟಾಗಿರಿ ಅಂತ ಹೇಳಿದ್ರು. ಹಾಗೂ ಮಹಾರಾಷ್ಟ್ರದ ರೈತ ಸಂಘದ ಮುಖಂಡರು ಆದ ರಾಜು ಶೆಟ್ಟಿ ಅವರು ಮಾತನಾಡಿ, ನಮ್ಮ ಭಾಷೆ ಬೇರೆ, ನಿಮ್ಮ ಭಾಷೆ ಬೇರೆ, ಆದ್ರೂ ಕೂಡ ನಾವೆಲ್ಲರೂ ಒಂದೇ. ನಾವೆಲ್ಲರೂ ಕೂಡ ಒಟ್ಟಾಗಿ ಹೋರಾಡಿದ್ರೆ ಈ ತರಹದ ಫಲ ಸಿಕ್ಕೇ ಸಿಗುತ್ತೆ. ಇಷ್ಟು ವರ್ಷ ಕಾರ್ಖಾನೆಯವರು ರೈತರ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡಿದ್ದು ಸಾಕು. ಮುಂದೆ ಬೆಳಗಾವಿಯಲ್ಲಿ ನಡೆಯಲಿರುವ ಅಧಿವೇಶನದಲ್ಲಿ ನಾನು ಮಹಾರಾಷ್ಟ್ರದಿಂದ ರೈತರನ್ನ ಕರೆದುಕೊಂಡು ಬರ್ತೀನಿ, ನಿಮ್ಮ ಹಿಂದೆ ನಿಲ್ತೀನಿ ಎಂದಿದ್ದಾರೆ. ಅದೇ ರೀತಿಯಾಗಿ ಶಶಿಕಾಂತ್ ಗುರೂಜಿಯವರು ತಮ್ಮ ಭಾಷಣದಲ್ಲಿ, ಮಹಾರಾಷ್ಟ್ರದಲ್ಲಿ ಕಬ್ಬಿನ ಬೆಲೆ ಇರುವಂತೆ ನಾವು ಇಲ್ಲಿ ತೆಗೆದುಕೊಳ್ಳೋಣ. ಇಲ್ಲಿ ಬಂಗಾರಕ್ಕೆ ಬೆಲೆ ಇದೆ, ನಮ್ಮ ಕಬ್ಬಿಗೆ ಬೆಲೆ ಇಲ್ಲ. ಇನ್ನು ಮುಂದೆ ಕಾರ್ಖಾನೆಯವರು ತೂಕದಲ್ಲಿ ಏನಾದರೂ ವ್ಯತ್ಯಾಸ ಮಾಡಿದ್ರೆ 24 ಗಂಟೆಯಲ್ಲಿ ಕಾರ್ಖಾನೆಯನ್ನ ಬಂದ್ ಮಾಡ್ತೀವಿ ಎಂದಿದ್ದಾರೆ. ಮೊನ್ನೆ ನಡೆದ ಗುರ್ಲಾಪುರ ಹೋರಾಟದಲ್ಲಿ ರೈತರು, ಯುವಕರು, ತಾಯಂದಿರು ಅನೇಕರು ಬಹಳಷ್ಟು ಬೆಂಬಲ ಕೊಟ್ಟಿದ್ದೀರಿ. ನಿಮಗೆಲ್ಲ ಧन्यवादಗಳು ಅಂತ ಹೇಳಿದ್ದಾರೆ. दोन्ही राज्यामध्ये एकाच वेळी आंदोलन सुरू झालं आणि त्याचा परिणाम आज आपल्याला बघायला मिळतोय. माझ्या माहितीप्रमाणे गेल्या वर्षी तुम्हाला 3029 रुपये 28 रुपये मिळालेले होते. या तिसे मिळाले म्हणजे 300 ते 400 रुपये जास्त मिळाले हे होते. आणि या वर्षी महाराष्ट्रामध्ये 3500 ते 3600 रुपये आम्ही घेतलेले आहेत. ಕೂತಾವು ಅವ್ರು ನೋಡಕ್ ಬರ್ತಾರ ಅಂತ ಬರ್ತಿದ್ರು. ಏನಪ್ಪಾ ಅಂತಂದ್ರೆ ಇವತ್ತ ರೈತ ಕುಲಕ್ಕೆ ಒಂದು ಬೆನ್ನೆಲುಬಾಗಿ ಇವತ್ತ ನಾವು ಮಾತಾಡಬಹುದು. ಅದನ್ನ ರಾಜಕಾರಣಿಗಳು ಮಾತಾಡ್ತಾರೆ, ರೈತರ ದೇಶದ ಬೆನ್ನೆಲುಬು, ದೇಶದ ಬೆನ್ನೆಲುಬು. ಆದ್ರ ಇವತ್ತು ನಮ್ಮ ರೈತ ಕುಲಕ್ಕೆ ಬೆನ್ನೆಲುಬಾಗಿ ನಿಂತಾವ್ರು ಯಾರು ಅಂದ್ರೆ ಈ ಜೋಡತ್ತಿಗಳು. ಯಾಕೆ ನಾನು ಹೊಡೆದ್ರು, ಇದ್ರಾಗ ಬಹಳ ದೊಡ್ಡ ಕಾರ್ಯಕ್ರಮದಾಗ ಅಂದ್ರೆ ಫಾಯ್ದೆ ಐತೆ ಫ್ಯಾಕ್ಟರಿ. ಇದನ್ನ ಎಲ್ಲೆಲ್ಲ ರೈತರಿಗೆ ತೋರಿಸಿಕೊಟ್ಟಂದ್ರೆ ನಮ್ಮ ಬಂಡವಾಳ ಎಲ್ಲ ಹೊರ ಬರ್ತೈತಿ ಅನ್ನೋದು ವಿಚಾರ ಮಾಡಿದ್ರು. ಆದ್ರೆ ರಾಜು ಶೆಟ್ಟಿ ಅದನ್ನು ಬೆಳೆದಿಲ್ಲ, ಅದರ ಮೇಲೆ ಆಮೇಲೆ ಅಭ್ಯಾಸವನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರು ಅವರು. ಲಾಸ್ಟ್ಗ ಗುದ್ದಾಡಿ 4-5 ಸೋತು ಜಿಲ್ಲಾಧಿಕಾರಿ ಅವ್ರನ್ನ ಕರೆಸಿ ಹೇಳಿಸಿದ್ರು. ಸಾಹೇಬ್ರು ಬಂದಿರು, ರಾಜು ಶೆಟ್ಟಿ ಸರ್ ಬಂದ್ರು. ಅವತ್ತ 3200 ರೂಪಾಯಿಗೆ ಬಂದ ಜಗಳಾಡಿ ಬಹಳ ಗುದ್ದಾಡಿದಾಗ ಅದು ಜಿಲ್ಲಾಧಿಕಾರಿ SP ಅವರು ಬಹಳ ಪ್ರಯತ್ನ. ಯಾಕಂದ್ರೆ ಅವರು ಕೂಡ ಬಹಳ ನಮಗ ಡಿಸ್ಕಷನ್ ಆಯ್ತು. ಅಧ್ಯಕ್ಷರು ಏನ್ ರೇಟ್ ಆದ್ರೆ ಫೈನಲ್ ತಗೋಲ್ರಿ, ಹೆಂಗ ವ್ಯವಹಾರ ಕೇಳಿ. ನಮ್ಮದಂತೂ ಈಗ 3500 ಬೇಡಿಕೆ, 3400 ನಾವು ಬಂದ್ವು. ಅವ್ರು 3200 ರೂಪಾಯಿಗೆ ಬಂದರು. ಇದು ಕೊನೆಗೆ ಏನ್ ತಗೋದ್ರಿ ಅಂತೇಳಿ ಕೇಳಿದಾಗ ನಾವೆಲ್ಲ ಸಾವಿರಾರು ಜನ ಕಬ್ಬಿರ್ತಕ್ಕಂಥ ತಮ್ಮಂತವ್ರು ಆ ಭಾಗದಾಗ ಎಲ್ಲ ಜಿಲ್ಲಾದವ್ರನ್ನ ಕೂಡ ಚರ್ಚೆ ಮಾಡಿದ್ರು. ಏನ್ ತಗೋನಪ್ಪ, ಇಲ್ಲಿಗಂತೂ ಬಂದ್ ನಿಂತು ಕಾರ್ಖಾನೆಯವರಂತೂ 1 ರೂಪಾಯಿ ಕೊಡಂಗಿಲ್ಲ. ಇನ್ನು ಮುಂದೆ ಬಂದಿರ್ತು, ಇನ್ನೊಂದು ರೂಪಾಯಿ ಕೊಡೋ ಪರಿಸ್ಥಿತಿ ಇಲ್ಲ. ಇದ ಕೊಡ್ಬೇಕಂದ್ರೆ ಮಹಾಭಾರತ ಆಗೈತಿ. ಏನ್ ತಗೋದಂತಂದ್ರ ಸಾಹೇಬ್ರ ನಮ್ಮ ರೈತರೆಲ್ಲ ಕೂಡಿ 3300 ರೂಪಾಯಿ ತೀರ್ಮಾನ ಮಾಡ್ಯಾರ. ಅದ್ರೊಳಗೆ 1 ರೂಪಾಯಿ ಕೂಡ ಕಡಿಮೆ ತಗೊಂಡಿಲ್ಲ. ಅದನ್ನ ತಗೊಂಡು ತೀರ್ತಾರೆ ರಾಜು ಶೆಟ್ಟಿ ಸರ್ಗೆ ಹೋಗುವಂತ ಅವತ್ತೊಂದು ನೋಡ್ರಿ. ಈ ಸಾರಿ ಅಧಿವೇಶನದೊಳಗೆ ಒಳಗೆ ಹೋದಂದ್ರ ಒಂದ ಮಾತ್, ಸಭಾಧ್ಯಕ್ಷರಂದ್ರೆ 2ನೇ ಮಾತ್. ಹೊರಗ ರೈತರು ಕೂತಾರ, ಚುನಪ್ಪ ಪೂಜಾರಿ ನೇತೃತ್ವದೊಳಗ ಸಿದ್ದರಾಮಯ್ಯ ಸಾಹೇಬ್ರ 1000 ಕೊಡ್ರಿ, ಒಂದ ಮಾತಾಡ್ಬೇಕು. ಬೇರೆ ಮಾತಾಡಿದಂದ್ರ ಮರದಸ್ ಮುಂಜಾನೆ ನೀ ಕ್ಷೇತ್ರದಿಂದ ಬಿಡಾಕ್ ಹೋಗಕ್ ನೀನು ಬಿಡಂಗಿಲ್ಲ. ಇದನ್ನ ಹೇಳ್ರಿ. ನೀವು ಗಟ್ಟಾಗ್ರಿ. ಮನೆ ಹೋಗಾರ್ದ ನಿಮ್ ಫ್ಯಾಕ್ಟ್ರಿ ಮಾಡಿಲ್ಲ, ನಾಟಕ ಮಾಡಿದಿಲ್ಲ,
ನೀವು ಹೇಳ್ರಲ್ಲ ಅದು ಭಾರಿ ಟ್ರೋಲ್ ಮಾಡಿರಿ ನೀವು. ಸಾಮಾನ್ಯ ಅಲ್ಲ, ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಬಂದ್ ಮಾಡೋದು ಚಾಲು ಮಾಡೋದು ಚಾವಿ ಗುರ್ಲಾಪುರದಾಗಿತ್ತು. ಹೆಂಗ ಆಗ್ಬೇಕು ಹೇಳಿ, ರಾಜು ಶೆಟ್ಟಿ ಅವರು ಚುನಪ್ಪ ಪೂಜಾರಿ ವೇದಿಕೆ ಮ್ಯಾಗ ಕೂತ ಕರ್ನಾಟಕದ ಎಲ್ಲಾ ಫ್ಯಾಕ್ಟ್ರಿ ಮಾಲಕರ ಕೈ ಕಟ್ಕೊಂಡು ನಿಲ್ಬೇಕಲ್ಲಿ. ನಾವೇನು ಘೋಷಣೆ ಮಾಡ್ತೀವಲ್ಲ ನಮ್ಮ ಕಬ್ಬ ನಮ್ಮ ಶ್ರಮ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.